ಅದು ಬೆಳಗಿನ ಜಾವ 2:58ರಿಂದ 3 ಗಂಟೆ ಸಮಯದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ನಮ್ದು ಬರ್ನ್ಸ್ ವಾರ್ಡಲ್ಲಿ ಫಸ್ಟ್ ಫ್ಲೋರು ಮತ್ತು ಗ್ರೌಂಡ್ ಫ್ಲೋರ್ ಎರಡಿದೆ. ಫಸ್ಟ್ ಫ್ಲೋರಲ್ಲಿ ನಮ್ಮದು ಆಫೀಸ್ ರೂಮು ಸೆಮಿನಾರಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ನಮ್ಮಲ್ಲಿ ಡ್ಯೂಟಿಯಲ್ಲಿದ್ದ ಸ್ಟಾಫ್ ನಮಗೆ ಇನ್ಫಾರ್ಮ್ ಮಾಡಿದರು. ಇಮ್ಮಿಡಿಯೇಟಾಗಿ ಫೈರ್ ಸೇಫ್ಟಿ ಪೊಲೀಸ್ ಎಲ್ಲ ಇನ್ಫಾರ್ಮ್ ಮಾಡಿದ್ವಿ. ಹಾಗೆ ನಮ್ಮ ಎಲ್ಲ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್, ಸೂಪರಿಂಟೆಂಟು, ಡೀನ್ ಅಂಡ್ ಡೈರೆಕ್ಟರ್ ಆಫ್ BMC ಎಲ್ಲ ಆಕ್ಟಿವೇಟ್ ಮಾಡಿದ್ದು. ವಿ ಆಕ್ಟಿವೇಟೆಡ್ ಎ ಕೋಡ್ ರೆಡ್. Code red means if there is any fire emergency, immediately the system was activated. Code red was pressed, so everybody swing into action. All the patients were shifted safely to a H block where we had a floor ready for all that COVIDs or disaster ward. That is always called as another standby ward. So all the patients, we had total 26 patients. And all the 26 patients are safely shifted to the H block, where there is an alternate wards, and they are all undergoing treatment there. None of the staffs are patient. That patient has nobody has been injured because of this accident. That's all. Sir, around 2:58 AM ಅಲ್ಲಿ ನಮ್ಮ PG ರೂಮಲ್ಲಿ ಅಂದ್ರೆ ಆಫೀಸ್ ರೂಮಲ್ಲಿ ಫೈರ್ ಆಗ್ತಾ ಇದೆ ಅಂತ ಬಂದು ಹೇಳಿದ್ರು. ನಾವು ನರ್ಸಿಂಗ್ ಆಫೀಸರ್ ಇನ್ಚಾರ್ಜ್, ICU ಇನ್ಚಾರ್ಜ್ ಇದ್ದೆ. ಫೋನ್ ಮಾಡಿದ್ರು, ಬ್ರದರ್ ಇಲ್ಲಿ ಬೆಂಕಿ ಹತ್ಕೊಂಡಿದೆ ಬನ್ನಿ ಅಂತ. ಹೋಗಿ ನೋಡಿದ್ವಿ, ಇದರಿಂದ ಪ್ಲಗ್ ಇಂದ ಹತ್ಕೊಂಡು ಉರಿತಾ ಇತ್ತು. ಫಸ್ಟ್ ಫೈರ್ ಎಕ್ಸ್ಟಿಂಗ್ವಿಷರ್ ತಗೊಂಡು ವಿ ಬೋತ್, ನಾನು ಮತ್ತೆ ಮಂಜುನಾಥ್ ಇಬ್ರು ಟ್ರೈ ಮಾಡಿದ್ವಿ ಆರಿಸೋದಕ್ಕೆ. ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಸೊ ಆದ ತಕ್ಷಣ ಇಮಿಡಿಯೇಟ್ ನಮ್ಮ ಸೂಪರ್ವೈಸರ್ಗೆ ರಿಪೋರ್ಟ್ ಮಾಡಿದ್ವಿ, ಈ ತರ ಫೈರ್ ಆಗ್ತಾ ಇದೆ, ಮೇಜರ್ ಫೈರ್ ಆಗ್ತಾ ಇದೆ, ಇಮಿಡಿಯೇಟ್ಲಿ ಫೈರಿಂಗ್ಗೆ ಫೋನ್ ಮಾಡಿ ಅಂತ ಹೇಳಿದೆ. ಅವರು ಇಮಿಡಿಯೇಟ್ ಫೈರ್ ಫೋನ್ ಮಾಡಿದ್ರು. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ವಿ, ಮತ್ತೆ ಪೊಲೀಸ್ಗೆ ನಮ್ಮೊಬ್ರು ಸ್ಟಾಫ್ ಕಳಿಸಿ ಅವ್ರನ್ನ ಎಬ್ಬರಿಸಿ ಕರ್ಕೊಂಡ್ಬಂದ್ವಿ. ಕೋಡ್ ರೆಡ್ ಅನೌನ್ಸ್ ಮಾಡಿದ್ವಿ. ನಮ್ಮ HODಗೆ ರಿಪೋರ್ಟ್ ಮಾಡಿದ್ವಿ, ಸರ್ ಈಗೀಗೆಲ್ಲ ಆಗಿದೆ, ಮೇಜರ್ ಫೈರ್ ಆಗಿದೆ ಅಂತ ಇನ್ಫಾರ್ಮ್ ಮಾಡಿದ್ವಿ. ಮತ್ತೆ ಇಮಿಡಿಯೇಟ್ ನೆಕ್ಸ್ಟ್ ಸ್ಟೆಪ್ ನಾವು ಮಾಡಿದ್ದು, ಆಲ್ ಪೇಷಂಟ್ಸ್ ಹಸ್ ಬಿನ್ ಎವಾಕ್ಯುಯೇಟೆಡ್ ಟು ಅದರ್ ವಾರ್ಡ್ ಸೇಫ್ಟಿ ಪ್ರಿಕಾಷನ್ಸ್ಗೋಸ್ಕರ. ಯಾಕಂದ್ರೆ ಅಷ್ಟೊಂದು ಫ್ಯೂಮ್ಸ್, ಅಂದ್ರೆ ಅಷ್ಟೊಂದು ದಟ್ಟವಾಗಿ ಹೊಗೆ ಕಾಡ್ತಾ ಇತ್ತು. ನಾವು ಇಮಿಡಿಯೇಟ್ಲಿ ನಾವು ಶಿಫ್ಟ್ ಮಾಡಿದ್ವಿ ಪೇಷಂಟ್ನ ಬರ್ನ್ಸ್ H ಬ್ಲಾಕ್ಗೆ ಶಿಫ್ಟ್ ಮಾಡಿದ್ವಿ. ಯಾವುದೇ ಪೇಷಂಟ್ಗೆ ಏನು ತೊಂದರೆ ಆಗಿಲ್ಲ.